ನಮಸ್ಕಾರ. ಇವತ್ತು ನಾವು ಸುಪ್ರಸಿದ್ಧವಾದಂಥ ಆರ್ಯಮಲ್ಲಯ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಇರೋದು ನಲತ್ವಾಡದ ಹತ್ತಿರ ಅಯ್ಯನಗುಡಿಯಿಂದ ಮುಂದೆ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಈ ಆರ್ಯಮಲ್ಲಯ್ಯ ದೇವಸ್ಥಾನ ಇದೆ. ಈ ಮೈಲಾರಲಿಂಗನ ದೇವಸ್ಥಾನ ಅಂದರೆ ಯಾದಗಿರಿ ಮಲ್ಲಯ್ಯ, ಸುಲ್ತಾನ್ಪುರ ಮಲ್ಲಯ್ಯ, ಇದಕ್ಕೆ ಸುಲ್ತಾನ್ಪುರ ಮಲ್ಲಯ್ಯನೂ ಕೂಡ ಅಂತಾರೆ. ಅದೇ ಥರ ಶ್ರೀಶೈಲ ಮಲ್ಲಯ್ಯ ಅಂತಿದೆ. ಮಲ್ಲಯ್ಯನ ಭಕ್ತರು ಮನೆ ದೇವರು ಯಾರ್ದಿದೆಯಲ್ಲ ಅವರು ಆ ಒಂದು ಮನೆ ದೇವರ ಪೈಕಿ ಈ ಯಾದಗಿರಿ ಮತ್ತು ಶ್ರೀಶೈಲ, ಅದೇ ಥರ ಈ ಸುಲ್ತಾನ್ಪುರ ಮಲ್ಲಯ್ಯ ಅಂಥೇಳಿ ಇವು ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇವತ್ತು ಜಾತ್ರಾ ಮಹೋತ್ಸವ ಇದೆ, ಅಲ್ಲಿನೂ ಕೂಡ ನಾವು ಬಂದಿದ್ದಾಗಿದೆ. ಆ ಒಂದು ದೇವಾಲಯದ ಬಗ್ಗೆ ಹೇಳಬೇಕಂತಂದರೆ ಮಲ್ಲಯ್ಯ ಇಲ್ಲಿ ಬಂದು ನೆಲೆಗೊಂಡಿರ್ತಾನೆ. ಈ ಕಡೆ ಕೃಷ್ಣಾ ನದಿ ಇದೆ. ಆ ಕೃಷ್ಣಾ ನದಿಯಲ್ಲಿ ಮೂಲತಃ ದೇವಸ್ಥಾನ ಇರೋದು. ಆದರೆ ಅಣೆಕಟ್ಟಿನ ಹಿನ್ನೀರು ಬಂದು ಆ ದೇವಸ್ಥಾನ ಮುಳುಗಿದ್ದಕ್ಕೆ ಅಲ್ಲಿಯೇ ಒಂದು ದೇವರನ್ನು ತೆಗೆದುಕೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಆ ಒಂದು ಮಲ್ಲಯ್ಯನಿಗೆ ದೇವಸ್ಥಾನ ಕಟ್ಟಿದ್ದಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಫೆಬ್ರವರಿ ಮೊದಲನೇ ವಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆ ಮಲ್ಲಯ್ಯನ ಭಕ್ತರಿಂದ ಒಂದು ಜಾತ್ರೆ ಮಹೋತ್ಸವ ನಡೀತದೆ. ಅದನ್ನು ನಾನು ಈಗ ಅಲ್ಲಿ ಹೋಮ ಹವನಗಳು ಕೂಡ ನಡೀತಾವೆ. ಇವು 3 ದಿವಸದ ಒಂದು ಕಾರ್ಯಕ್ರಮ. ಈ 3 ದಿವಸದಲ್ಲಿ ನಿನ್ನೆ 1 ದಿವಸ ಆಯಿತು, ಇವತ್ತು ಮಧ್ಯಾರಾಧನೆ ಇದೆ, ಇವತ್ತು ಎರಡನೇ ದಿವಸ. ನಾಳೆಗೆ 3ನೇ ದಿವಸ ಗಂಗಾಸ್ಥಳಕ್ಕೆ ಮಲ್ಲಯ್ಯನ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಬಂದು ಮತ್ತೆ ಅವನ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಈ ಥರ 3 ದಿವಸದ ಕಾರ್ಯಕ್ರಮ ಇದೆ. ಆ 3 ದಿವಸದಲ್ಲಿ ಇವತ್ತು ಎರಡನೇ ದಿವಸ ಇವತ್ತು ಮಲ್ಲಾರಿ ಹೋಮ ನಡೀತಾ ಇದೆ. ಆ ಮಲ್ಲಾರಿ ಹೋಮದ ಇವತ್ತು ಪೂರ್ಣಾಹುತಿ ಇರ್ತದೆ. ಮಧ್ಯಾಹ್ನ ತೀರ್ಥ ಪ್ರಸಾದ ಇರ್ತದೆ. ಆ ಕಾರಣದಿಂದ ಈಗ ನಿಮಗೆ ಒಳಗೆ ಏನೇನು ನಡೀತಾ ಇದೆ ಅದನ್ನು ಕೂಡ ತೋರಿಸ್ತೀನಿ ಬಂಧುಗಳೇ. ಬನ್ನಿ ಹೋಗೋಣ. ಬಸ್